ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವೀಡಿಯೋದಲ್ಲಿ ಕುರಿ ಫಾರ್ಮಿಂಗ್ ಹೇಗೆ ಮಾಡೋದು ಅದ್ರ ಬಗ್ಗೆ ಫುಲ್ ಮಾಹಿತಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಇಲ್ಲಿ ನೋಡ್ತೀರಲ್ಲ, ಈ ಕುರಿ ಫಾರಮ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಈ ಕುರಿ ಫಾರಮ್ ಬಗ್ಗೆ ಹೇಳೋದಾದರೆ, ಈ ಕುರಿ ಫಾರಮಿಗೆ ಟೋಟಲ್ ಆಗಿ ಒಂದು 8 ಲಕ್ಷ ಖರ್ಚಾಗಿರ್ಬೋದು. ಇದರಲ್ಲಿ ಬಂದ್ಬಿಟ್ಟು 8 ಲಕ್ಷ ಖರ್ಚಾಗಿತ್ತು. ಏನಕ್ಕೆ ಇಷ್ಟು 8 ಲಕ್ಷ ಖರ್ಚಾಗಿತ್ತು ಅಂದರೆ, ಇದರಲ್ಲಿ ಕೆಳಗೆ ಕೋಳಿದು ಮಾಡಿದ್ದಾರೆ. ಅಲ್ಲಿ ಕೆಳಗೆ ಕಾಣ್ತಿದೆಯಲ್ಲ, ಅದು ಕೆಳಗೆ ಕೋಳಿದು ಮಾಡಿದ್ದಾರೆ, ಮತ್ತು ಮೇಲೆ ಕುರಿದು ಮಾಡಿದ್ದಾರೆ. ಇದು ಫುಲ್ ಹೈಟೆಕಾಗಿ ಮಾಡಿರೋದು. ಇದು ಬಂದ್ಬಿಟ್ಟು ಕುರಿ ಶೆಡ್ಡು ಫುಲ್ಲು ಹೈಟೆಕಾಗೈತೆ. ಈ ಕುರಿ ಶೆಡ್ ಬಂದ್ಬಿಟ್ಟು ಇದರಲ್ಲಿ 8 ಸೆಲ್ಗಳು ಕಾಣ್ತವೆ. ಇಲ್ಲಿ ನೋಡ್ತೀರಲ್ಲ, ಈ ಥರ ಸೆಲ್ಲು, ಒಂದು ಬ್ಯಾಚು 1 2 3 4 ಈ ಥರ 8 ಸೆಲ್ ಇದ್ದಾವೆ. ಸುತ್ತಲೂ ನೀವು ನೋಡ್ತಿರ್ಬೋದು 8 ಸೆಲ್ ಇದ್ದಾವೆ. ಈ 8 ಸೆಲ್ಲಲ್ಲಿ ಒಂದು ಸೆಲ್ಲಲ್ಲಿ ನೀವು ನೋಡ್ತಿರ್ಬೋದು ಒಂದು 10 ರಿಂದ 12 ಕುರಿ ಇದ್ದಾವೆ. ಒಂದು ಸೆಲ್ಲಲ್ಲಿ 10 ರಿಂದ 12 ಕುರಿ ಇದ್ದಾವೆ. ಮತ್ತು ಈ 10 ರಿಂದ 12 ಕುರಿ ಒಂದು ಸೆಲ್ಲಲ್ಲಿ ಇದ್ದಾವೆ. ಮತ್ತು ಟೋಟಲಾಗಿ ನೀವು 90 ಕುರಿ ಈ ಶೆಡ್ಡಲ್ಲಿ ನೀವು ಬಿಡ್ಬೋದು. ಟೋಟಲ್ 90 ಕುರಿ ಬಿಡ್ಬೋದು. ನೀವು ನೋಡ್ತಿರ್ಬೋದು ಫುಲ್ಲು ಈ ಶೆಡ್ಡೆಲ್ಲ ಫುಲ್ಲು ಹೈಟೆಕಾಗಿ ಮಾಡಿದ್ದಾರೆ. ಮತ್ತು ಫುಲ್ಲು ಸೀಟ್ ಎಲ್ಲ ಹಾಕಿ ಫುಲ್ಲು ಹೈಟೆಕಾಗಿ ಮಾಡಿದ್ದಾರೆ. ಫುಲ್ ಪ್ರತಿಯೊಂದು ಕುರಿ ಹತ್ರ ಇಲ್ಲೇ ಸಿಸ್ಟಮು ನೋಡಿ. ಇಲ್ಲಿ ಬಂದ್ಬಿಟ್ಟು ಇದು ನೀರು ಸಿಸ್ಟಮು ನೀವು ನೋಡ್ತಿರ್ಬೋದು. ಫುಲ್ಲು ಎಲ್ಲ ಕುರಿಗಳ ಹತ್ರನೂ ನೀರು ಸಿಸ್ಟಮ್ ಐತೆ. ಮತ್ತು ಫುಲ್ಲು ಬಾನಿ ಎಲ್ಲ ಫುಲ್ಲು ಹೈಟೆಕ್ ಸಿಸ್ಟಮಲ್ಲೇ ಮಾಡಿದ್ದಾರೆ. ಮತ್ತು ನೀವು ಮ್ಯಾಟ್ ನೋಡ್ತಿರ್ಬೋದು. ಮ್ಯಾಟು ಫುಲ್ಲು ಫೈಬರಿಂದ ಹಾಕಿದ್ದಾರೆ. ಫುಲ್ಲು ಹೈಟೆಕ್ ಅಲ್ಲೇ ಇದು ಫುಲ್ಲು ಹೈಟೆಕ್ ಅಂದರೆ ಫಾರ್ಮಿಂಗಲ್ಲಿ ಇದೆ ಹೈಟೆಕ್ ಕುರಿ ಶೆಡ್ಡು, ಆ ಥರ ಮಾಡಿದ್ದಾರೆ. ಮತ್ತು ನೀವು ನೋಡ್ತಿರ್ಬೋದು ಇಲ್ಲಿ ಟೋಟಲಾಗಿ 80 ಕುರಿಗಳಿದ್ದಾವೆ. ಈ 80 ಕುರಿಗಳ್ನು ಈ ಶೆಡ್ಡಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ತಿದ್ದಾರೆ ಇವರು. ಮತ್ತು ಇವು ಮತ್ತು ಸೇಲಿಗಿದ್ದಾವೆ ಈ ಕುರಿಗಳು, ಮತ್ತು ಸೇಲಿಗಿದ್ದಾವೆ. ಮತ್ತಿದು ಈ ಕುರಿಗಳ ಬಗ್ಗೆ ಹೇಳಬೇಕು ಅಂದರೆ, ಈ ಕುರಿಗಳ್ನ ಇವರು 3 ತಿಂಗಳು ಅಷ್ಟೇ. ಈ ಬ್ರೀಡ್ ಬಂದ್ಬಿಟ್ಟು ಬರೀ 3 ತಿಂಗಳಿರುತ್ತೆ. 3 ತಿಂಗಳು ಅಂದರೆ 3 ತಿಂಗಳಲ್ಲಿ ಸಾಕೋದಷ್ಟೇ. 3 ತಿಂಗಳಲ್ಲಿ ಸಾಕಿ ಇದ್ರದ್ದು ಲೈವ್ ವೇಟಿಗೆ ನಿಮ್ಮದು 400 ರೂಪಾಯಿ kg ತನಕ, 400-450 ತನಕ ಇದನ್ನು ನೀವು ಸೇಲ್ ಮಾಡ್ಕೋಬೋದು. ಇದ್ರ ಲೈವ್ ವೇಟು ಲೆಕ್ಕಾಚಾರ ಸೇಲ್ ಮಾಡ್ತಾರೆ. ಇದು ಯಾವುದೇ ರೀತಿ ಕಡ್ದು ಮಾಂಸದ್ದು ಲೆಕ್ಕಾಚಾರ ಸೇಲ್ ಮಾಡಲ್ಲ. ಲೈವ್ ವೇಟು ಅಂದರೆ ಈ ಕುರಿ ನೋಡ್ತಿದ್ದೀರಲ್ಲ, ಈ ಕುರಿ ಈಗ ಎಷ್ಟು kg ಐತೆ ಆ ಥರ ಇರುತ್ತೆ ಲೈವ್ ವೇಟು. ಈ ಕುರಿ ಎಷ್ಟು kg ಇರುತ್ತೆ ಅದ್ರ ಮೇಲೆ ನಿಮಗೆ ದುಡ್ಡು ಇರುತ್ತೆ. ಮತ್ತು ಇದನ್ನು ಕಡ್ದು ಯಾವುದೇ ರೀತಿ ಇದು ಮಾಡಲ್ಲ. ಮತ್ತು ಫುಲ್ಲು ಇದು ಸುತ್ತಲೂ ನೋಡ್ತಿರ್ಬೋದು ಫುಲ್ಲು ಯಾವ ಥರ ಕವರ್ ಮಾಡಿದ್ದಾರೆ ಅಂತ. ಯಾವ ಗಾಳಿನೂ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಶೆಡ್ಡಲ್ಲಿ ಗಾಳಿ ಬರಲೇಬೇಕು. ಗಾಳಿ ಬಂದರೆ ಕುರಿಗಳು ನಿಮ್ಮವು ಭಾಳ ಪಿಕಪ್ ಆಗ್ತವೆ, ವೆಯ್ಟ್ ಜಾಸ್ತಿ ಬರ್ತವೆ. ಗಾಳಿ ಬರಲೇಬೇಕು. ಒಂದು ಲೆಕ್ಕಾಚಾರದಲ್ಲಿ ಗಾಳಿ ಇದ್ದಷ್ಟು ಭಾಳ ಒಳ್ಳೆಯದು. ನೋಡ್ಬೋದು ಮೇಲೆ ಫುಲ್ಲು ಸೀಟ್ ಹಾಕಿದ್ದಾರೆ. ಇದನ್ನು ಮತ್ತೆ ಕುಂಕುಮಪಾಳ್ಯದಿಂದ ತರ್ತಾರಂತೆ. ಇದು ಸಾಕಿರೋ ರೈತರು ಇಲ್ಲೇ ಇದ್ದಾರೆ. ಇವ್ರ ಹತ್ರ ಕೇಳಂಬರ್ರಿ. ಅಣ್ಣ, ನೀವು ಎಲ್ಲಿಂದ ತರ್ತೀರಾ? ಕುಂಕುಮಪಾಳ್ಯದಿಂದ ತರ್ತೀರಾ ಅಣ್ಣ? ನಿಮಗೆ ಅಲ್ಲಿ ದುಡ್ಡು ಎಷ್ಟು ಬೀಳುತ್ತೆ? ಮರಿ ಮೇಲೆ ಡಿಪೆಂಡ್ ಆಗುತ್ತೆ. 12 kg 15 kg ಮರಿ ಇತ್ತು ಅಂದರೆ 7,800 8,200 8 ವರ್ಷದ ತನಕ ಮರಿ ಮೇಲೆ ಡಿಪೆಂಡ್ ಇರುತ್ತೆ. ಅಣ್ಣ, ಇಲ್ಲಿ ಬಂದು ನೀವು ಇದನ್ನು ಯಾವ ಥರ ನೀವು ಸಾಕೋದಾಗಲಿ ಎಲ್ಲ ಯಾವ ಥರ ಇರುತ್ತೆ ನಿಮ್ಮ ಪ್ರಿಪ್ರೇಷನ್ನು? ಮರಿ ತಂದು ಒಂದು 3 ದಿವಸ ನಾವೇನು ಫೀಡ್ ಹಾಕಲ್ಲ. ಮರಿಗಳಿಗೆ ಸ್ಟಾರ್ಟಿಂಗ್ ತಂದ ತಕ್ಷಣ ಒಂಚೂರು ಬೆಲ್ಲದ ನೀರು ಕುಡಿಸ್ತೀವಿ. ಹೊಸಪೇಟೆಯಿಂದ ತರೋದಲ್ಲ, ಹಂಗಾಗಿ ಮರಿಗಳು ಸ್ಟ್ರೈನ್ ಆಗಿರ್ತಾವ. ಹಂಗಾಗಿ ಒಂದು ಸ್ವಲ್ಪ ಬೆಲ್ಲದ ನೀರಿಟ್ಟು ಫಸ್ಟ್ನೇ ದಿವಸ ಒಂಚೂರು ಮೇವು ಹಾಕಿ ಬಿಟ್ಬಿಡ್ತೀವಿ. ಹಾಗೆ ಆಮೇಲೆ ತಿರುಗಿ ದಿವಸ ಬಿಟ್ಟು 3ನೇ ದಿವಸ ಜಂತು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗು ಆಲ್ಬೆಂಡಜಾಲು ಹಾಕ್ತೀವಿ. ಡಿವಾರ್ಮಿಂಗ್ ಮಾಡಿ ತಿರುಗಿ ದಿವಸ ಸೋಮವಾರದಿಂದ ಫೀಡ್ ಸ್ಟಾರ್ಟ್ ಮಾಡ್ತೀವಿ. ಫೀಡು ಸ್ಟಾರ್ಟಿಂಗ್ 60 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ. ಫೀಡ್ ಇದನ್ನ 60 ಗ್ರಾಮು, ನೆಕ್ಸ್ಟ್ ವಾರ 80 ಗ್ರಾಮು, 100 ಗ್ರಾಮು, ಅದೇ ಥರ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ ಫೀಡ್ನ. ಅಣ್ಣ, ಮತ್ತೆ ನೀವೀಗ ಈ ಕುರಿ ಫಾರ್ಮಿಂಗ್ ಮಾಡ್ತಿರಲ್ಲ, ಈ ಕುರಿ ಫಾರ್ಮಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ? ಈ ಬಿಸ್ನೆಸ್ಸು ಹೋಗುತ್ತಾ? ಪರವಾಗಿಲ್ವಾ? ಒಳ್ಳೆ ದುಡ್ಡು ಮಾಡ್ಬೋದಾ ಇದರಿಂದ? ದುಡ್ಡು ಮಾಡ್ಬೋದು. ದುಡ್ಡು ಮಾಡೋಕ್ಕೇನಿಲ್ಲ. ಇತ್ತೀಚೆಗೆ ಎಲ್ಲರೂ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಎಲ್ಲ ಕಂಪ್ನಿ ಮಾಡಿದ್ರೆ ಏನೂ ಇಲ್ಲ, ಕಂಪ್ನಿಯಲ್ಲಿ ಕೆಲಸ ಮಾಡೋದ್ ಬದಲು ನಾವೇ ಕುರಿ ಶೆಡ್ಡು, ಹಸಿ ಶೆಡ್ಡು ಮಾಡೋಣ ಅಂತ. ಹಂಗಾಗಿ ಹೇಳೋದೊಂದೇ, ಅತಿ ಹೆಚ್ಚಾಗಿ ಶೆಡ್ಡಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ನಾವು ಮರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಲಾಭ ತಕ್ಕನದ್ರಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಅಣ್ಣ, ಮತ್ತೆ ನೀವು ಈ ಥರ ಶೆಡ್ಕಿನ ಹಿಂಗೆ ರೈತರುಗಳು ನಾರ್ಮಲ್ ಆಗಿ ಶೆಡ್ ಮಾಡ್ತಾರಲ್ಲ, ಅದು ಬೆಸ್ಟ್ ಅಂತೀರಾ? ಈ ಶೆಡ್ ಬೆಸ್ಟ್ ಅಂತೀರಾ? ಒಂದ್ ಲೆಕ್ಕದಲ್ಲಿ ಅದು ಬೆಸ್ಟ್, ಒಂದ್ ಲೆಕ್ಕದಲ್ಲಿ ಇದು ಬೆಸ್ಟ್. ಯಾಕೆಂದ್ರೆ ಅದು ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಒಂದ್ ಬ್ಯಾಚಿಗೆ ದೆಬ್ಬೆಗಳೆಲ್ಲ ಒಂಚೂರು ಅಂಟಿಗೆನತ್ತವೆ, ಅವನ್ನೆಲ್ಲ ನಾವು ತೆಗಿಬೇಕು. ಇದ್ರಲ್ಲಿ ಏನಂದ್ರೆ ಅಂಟಿಗೆನಲ್ಲ,
ಕೆಲಸ ಕಡಿಮೆ ಇದ್ರಲ್ಲಿ, ಅದ್ರ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ. ಮತ್ತೆ ಅಣ್ಣ ಇದಕ್ಕೆ ನೀವು ಮೆಡಿಸಿನ್ ಆಗಿರ್ಬೋದು ಎಲ್ಲ ನೀವೇ ಮಾಡ್ತೀರಾ, ಇಲ್ಲ ಇದಕ್ಕೂ ಸಪ್ರೇಟ್ ಆಗಿ ನೀವು ಡಾಕ್ಟರ್ ಕರೆಸ್ಬೇಕಾ? ಅಂದ್ರೆ ನಾವು ಎಲ್ಲದಕ್ಕೂ ಡಾಕ್ಟರ್ ಮೇಲೆ ಡಿಪೆಂಡ್ ಆದ್ರೆ ಮರಿ ಸಾಕಕ್ಕಲ್ಲ. ಯಾಕೆಂದ್ರೆ ಒಂದ್ ಟೈಮಲ್ಲಿ ನೈಟು ಹುಷಾರಿಲ್ದಂಗ ಆತು ಅಂದ್ರೆ ಬರೀ ಡಾಕ್ಟರ್ ಮೇಲೆ ಡಿಪೆಂಡ್ ಆತು ಅಂದ್ರೆ ಮರಿಗಳು ಹುಷಾರಾಗಿದ್ದಾವ ಬೇಗ ಸರಿ ಆಗಲ್ಲ. ಹಂಗಾಗಿ ನಾವು ಒಂದ್ ಸ್ವಲ್ಪ ನೋಡ್ಕೊಂಡು ಒಂದ್ ಬ್ಯಾಚ್ ಅಷ್ಟೇ, 2ನೇ ಬ್ಯಾಚ್ ಇಂದ ನಾವಲ್ಲೇ ನೋಡ್ಕೊಂಡಿದ್ಮೇಲೆ ನಾವೇ ಇಂಜೆಕ್ಷನ್ಗಳು ಮಾಡ್ಕೊಂತೀವಿ, ಮೆಡಿಸಿನ್ಗಳು ಇದಾವೆ. ಅಣ್ಣ ಅಲ್ಲಿ ಮೆಡಿಸಿನ್ ಇದಾವಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅಂದ್ರೆ ಮೆಡಿಸನ್ ಇವಕ್ಕೆ ಜಾಸ್ತಿ ಇಲ್ಲ. ಜ್ವರಕ್ಕೆ ಒಂದ್ ಸ್ವಲ್ಪ, ಶೀತ ಕೆಮ್ಮಿಗೆ ಎಂಡ್ರಸಿನ್ BH ಅಂತ ಬರುತ್ತೆ. ಜ್ವರಕ್ಕೆ ಮೆಲಾಕ್ಸಿಕಮ್ಮು, ಪ್ಯಾರಾಸಿಟಮಲ್ಲು, ಅಗ್ರಿಮಿನ್ 40 ವೀರು, OTC ಇಂತ ಬರ್ತವೆ. ಮತ್ತೆ 3 ವ್ಯಾಕ್ಸಿನ್ ಕಂಪಲ್ಸರಿ ಮಾಡಿಸ್ಲೇಬೇಕು. ವ್ಯಾಕ್ಸಿನ್ ಅಂದ್ರೆ ಫಸ್ಟ್ ET ಬರುತ್ತೆ, ಆಮೇಲೆ PPR ಬರುತ್ತೆ, ಆಮೇಲೆ HS ಬರುತ್ತೆ, ಆಮೇಲೆ ಬ್ಲೂಟಂಗ್ ಬರುತ್ತೆ. ಇವನ್ನ ಕಂಪಲ್ಸರಿ 21 ದಿವಸ ಗ್ಯಾಪ್ ಕೊಟ್ಟು ಮಾಡ್ತಾ ಇರ್ಬೇಕು ಅಷ್ಟೇ. 3 ವ್ಯಾಕ್ಸಿನ್ ಮಾಡಲೇಬೇಕು. ಅಣ್ಣ ಮತ್ತೆ ಈ ಮರಿಗಳನ್ನ ನೀವು ಎಲ್ಲಿಂದ ತರ್ತೀರಾ ಅದೆಲ್ಲ ಮಾಹಿತಿ ಕೊಡಕ್ಕಾಗತ್ತಾ? ನಾವು ಈ ಮರಿನ ಕುಕ್ಕಂಪಳ್ಳಿ ಹೊಸಪೇಟೆ ಅಂತ ತರ್ತೀವಿ. ಹೊಸಪೇಟೆ ಹತ್ರ ನಿಯರು ಕುಕ್ಕಂಪಳ್ಳಿ ಅಂತ, ಅಲ್ಲಿಂದ ತರ್ತೀವಿ. ಈಗ ಇತ್ತೀಚೆಗೆ ಅಂತೂ ಎಲ್ಲಾ ರೈತರು ಸಾಕೋದ್ರಿಂದ ಮರಿನೂ ಡಿಮ್ಯಾಂಡ್ ಆಗಿದೆ ಅಲ್ಲಿ. ಈಗೆಲ್ಲ 15 kg ಮರಿ ಎಲ್ಲ 8-8.5 ಸಾವಿರ ರೂಪಾಯಿ ಆಗಿದೆ ಅಲ್ಲಿ. ಹಾಗಾಗಿ ನಮಗೂ ಒಂದ್ ಸ್ವಲ್ಪ ಇದಾಗುತ್ತೆ, ಫೀಡ್ ಖರ್ಚು ಜಾಸ್ತಿ ಆಗ್ತಿದೆ. ನಾವು ಅಲ್ಲಿಂದ ಈಗ 8,200 ರೂಪಾಯಿನ 300 ರೂಪಾಯಿ ಬಿದ್ದಾವ ಮರಿ ಸ್ಟಾರ್ಟಿಂಗ್ ತಂದಾಗ. ಅಣ್ಣ ಮತ್ತೆ ನೀವು ಅಲ್ಲಿಂದ ತರಬೇಕಾದ್ರೆ ಮರಿಗಳಿಗೆ ಯಾವುದೇ ರೀತಿ ಗಾಯ ಆಗಲ್ಲ ಮತ್ತೆ ಆತರ ಏನಾಗಲ್ಲ? ಏನು ಗಾಯ ಆಗಕ್ಕೆ ಅಂದ್ರೆ ನಮಗೆ ಎಷ್ಟು ಹಿಡಿಸುತ್ತ ಅಷ್ಟೇ ಇದಕ್ಕೆ ಶೆಡ್ಡಿಗೆ ಹಾಕ್ಬೇಕು. ಪ್ಲಸ್ ನಾವ್ ಎಷ್ಟು ತತ್ತೀವೋ ಅಷ್ಟಕ್ಕೆ ತಕ್ಕನ ಗಾಡಿ ತಗೊಂಡೋದ್ರೆ ಮಾತ್ರ ಮರಿಗಳಿಗೆ ಏನೂ ಆಗಲ್ಲ. ನಾವು ಸಣ್ಣ ಗಾಡಿ ತಗೊಂಡೋಗಿ 80-100 ಮರಿ ತರ್ತೀವಿ ಅಂದ್ರೆ ಅದೇ ಕಾರಣಕ್ಕೂ 1 ಮರಿ ಇಲ್ಲ 2 ಮರಿ ಡೆತ್ ಆಗ್ಬಿಡ್ತವೆ. ಲಾಂಗ್ ಇಂದ ಬರೋದಲ್ಲ, ಹಂಗಾಗಿ ಮರಿಗಳು ತಡೆಯಲ್ಲ. ಅಣ್ಣ ಮತ್ತೆ ಇದು ನೀವು ಸೇಲ್ ಮಾಡೋದು ಯಾವ ತರ ಇರುತ್ತೆ? ಸೇಲ್ ಯಾವ ತರ ಮಾಡ್ತೀರಾ? ನಮಗೆ ತಮಿಳ್ನಾಡರು ಸಿರ್ಸಿಂದ ಬಂದು ಸೇಲ್ ತಗೊಂಡೋಗ್ತಾರೆ, ಲೈವ್ ವೇಟ್ ಲೆಕ್ಕ ತಗೊಂಡೋಗ್ತಾರೆ. ಈಗ 1 ಮರಿ ಇತ್ತು ಅಂದ್ರೆ ಲೈವ್ ವೇಟ್ ಹಂಗೆ ಸ್ಕೇಲಿ ತೂಕ ಇಟ್ಟು ಅದು ಎಷ್ಟು kg ಬರುತ್ತೋ ಅದಕ್ಕೆ 420-25 ತನಕ ಲೈವ್ ವೇಟ್ kg ಇದೆ, ಹಂಗೆ ತಗೊಂಡೋಗ್ತಾರೆ. ಅಣ್ಣ ಮತ್ತೆ ನೀವು ಈ ಮರಿಗಳು ತರ್ಬೇಕಾದ್ರೆ ಎಷ್ಟು kg ಇರುತ್ತೆ? 3 ತಿಂಗಳು ಎಷ್ಟು kg ನೀವು ಗ್ರೋತ್ ಮಾಡ್ತೀರಾ ಅಂತ ಹೇಳ್ಬೋದು? ತರ್ಬೇಕಾದ್ರೆ 10ರಿಂದ 12, 13, 14 ನಾವು ಮರಿ ಮೇಲೆ ನಾವು ಎಷ್ಟು ರೇಟ್ ಕೊಟ್ಟು ತಂದಿರ್ತೀವಿ ಆ ರೇಟಿಗೆ ಇರ್ತವೆ. 15 kg 18 kg ತನಕ ಇರ್ತವೆ. ನಾವು ತಿಂಗಳಿಗೆ ಫಸ್ಟ್ನೇ ತಿಂಗಳಿಗೆ ಒಂದು 5 kg ಬರ್ಬೋದು, 2ನೇ ತಿಂಗಳಿಗೆ ಒಂದು 6 kg ಬರುತ್ತೆ, 3ನೇ ತಿಂಗಳಿಗೆ ಒಂದು 6 kg ಬರುತ್ತೆ. 15 kg ಮರಿ ತಂದ್ರೆ 3 ತಿಂಗಳಿಗೆ 32ರಿಂದ 33 kg ತನಕ ನೀವು ಮಾಡ್ಕೋಬಹುದು. ಮತ್ತೆ ಇದರಿಂದ ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಇದೆ, ಅಂದ್ರೆ ನಿಗಾ ವಹಿಸಿ ಮಾಡ್ಬೇಕು. ಎಲ್ಲಾರು ಒಂದ್ ಸ್ವಲ್ಪ ಹುಷಾರಿಲ್ದಂಗ ಆತು ಅಂದ್ರು ತಕ್ಷಣ ಟ್ರೀಟ್ಮೆಂಟ್ ಮಾಡಿದ್ರೆ ಮರಿ ಉಳಿತವೆ. ಇಲ್ಲಾಂದ್ರೆ ಇವು ಯಾಕೆಂದ್ರೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳೋ ತನಕ 1-1.5 ತಿಂಗಳು ಭಾರಿ ಹುಷಾರ ನೋಡ್ಕೋಬೇಕು ಈ ಮರಿಗಳು. ಮತ್ತೆ ಅಣ್ಣ ಮರಿಗಳಿಗೆ ಇನ್ಸೂರೆನ್ಸ್ ಅಂತ ಏನಾರ ಐತಾ? ಇನ್ಸೂರೆನ್ಸ್ ಅಂತ ಏನಿಲ್ಲ. ಮರಿ ಡೆತ್ ಆತು ಅಂದ್ರೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಆ ಮರಿ ಮೇಲೆ ದೊಡ್ಡ ಮರಿ ಇತ್ತು ಅಂದ್ರೆ 7,000 ಬರುತ್ತೆ, ಸಣ್ಣ ಮರಿ ಇತ್ತು ಅಂದ್ರೆ 5,000, 4,000, 5,000 ಬರುತ್ತೆ. ಮತ್ತೆ ಯಾವ್ದೇ ರೀತಿ ಇದ್ರಲ್ಲಿ ಏನು ಮೋಸ ಇಲ್ಲ, ಬರುತ್ತೆ? ಮೋಸ ಇಲ್ಲ, ಬರುತ್ತೆ, ಬರುತ್ತೆ. ಗೌರ್ಮೆಂಟ್ ಯಾವಾಗ ಬಜೆಟ್ ಇದ್ ಮಾಡ್ತಾರೋ ಅವಾಗ ಬರುತ್ತೆ. ಮತ್ತೆ ಇದನ್ನ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅಂತ ಏನಿಲ್ಲ, ಒಂದ್ಸಲಿ ನೋಡ್ಕೊಂಡ್ ಕಲ್ಕಂದ್ರೆ ಸಾಕು, ಪ್ರತಿಯೊಬ್ರು ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ಅವ್ರೇನ್ ಮಾಡ್ಬೇಕು ಇವ್ರೇ ಮಾಡ್ಬೇಕು ಅಂತ ಏನಿಲ್ಲ. ಅಂದ್ರೆ ಶ್ರದ್ಧೆ ವಹಿಸಿ ನೀಟಾಗಿ ಮಾಡಿದ್ರೆ ಎಲ್ಲದ್ರಾಗೂ ಲಾಭ ಇದೆ. ಲಾಭ ಇಲ್ದಲೆ ಏನಿಲ್ಲ, ನೀಟಾಗಿ ನೋಡ್ಕೋಬೇಕಷ್ಟೇ. ಮತ್ತೆ ದೆಬ್ಬೆಗಳಲ್ಲಿ ಕಾಲ್ ಸಿಗಕ್ಕಂತವೆ ಅಂತಾರೆ, ಇದ್ರಲ್ಲಿ ಹೆಂಗೆ ಅಂತ ಹೇಳ್ಬೋದು? ಒಂದ್ ಸ್ವಲ್ಪ ಕಾಲ್ ಸಿಗಕ್ಕೆ ಅಂತವೆ, ಅದ್ರಲ್ಲಿ ಒಂದ್ ಸ್ವಲ್ಪ ಏನು ಅಂದ್ರೆ ರಿಸ್ಕ್ ತಗೊಂಡು ನೀಟಾಗಿ ದೆಬ್ಬೆ ಹೊಡಿಬೇಕು ಹತ್ತತ್ರ. ಇದ್ರಾಗ ಏನಿಲ್ಲ, ಕಾಲು ಸಿಗಕ್ಕೆ ಏನಿಲ್ಲ, ನೀಟಾಗಿ ಮರಿ ಆರಾಮಾಗಿರ್ತವೆ, ಕೊಳೆನೂ ಆಗಲ್ಲ, ಮರಿ ಚೆನ್ನಾಗಿರ್ತಾವ ಆರೋಗ್ಯವಾಗಿ. ಮತ್ತೆ ಇವು ಒಬ್ಬೊಬ್ರು ಹೇಳ್ತಾರೆ ಮರಿ ಅದ್ರ ಸ್ಮೆಲ್ಗೆ ಗ್ರೋತ್ ಆಗಲ್ಲ, ಕೂದಲು ಉದುರುತ್ತೆ ಅವನ್ನೆಲ್ಲ ಹೇಳ್ತಾರೆ, ಅದ್ರಿಂದ ಏನು ಫಾಲ್ಟ್ ಆಗಲ್ಲ? ಇಲ್ಲ, ಅದಕ್ಕೋಸ್ಕರನೇ ನಾವು ವೈಟೆಕ್ ಶರ್ಟ್ ಮಾಡಿರೋದು. ಕೆಳಗಾದ್ರೆ ಸ್ಮೆಲ್ಲು ಮರಿ ಏರ್ಗೆ ಆಗಲ್ಲ. ಇಲ್ಲಿ ಹೈಟೆಕ್ ಮೇಲೆ ಇರ್ತಾವಲ್ಲ, ಗಂಧನು ಕೆಳಗೆ ಬೀಳುತ್ತೆ, ಇಕ್ಕಿನೂ ಕೆಳ ಬೀಳ್ತಾವಲ್ಲ, ಹಂಗಾಗಿ ಮರಿ ಚೆನ್ನಾಗಿ ಡೆವಲಪ್ ಆಗ್ತವೆ. ಮತ್ತೆ ಈಗ ನೀವು ಇಷ್ಟಕ್ಕೊಂದು ಕುರಿ ಸಾಕಿದ್ದೀರಾ, ಇಲ್ಲಿ ನೋಡ್ತಿರ್ಬೋದು, ನೀವು ಇಷ್ಟಕ್ಕೊಂದು ಕುರಿ ಸಾಕಿದ್ರೆ ಇದರಲ್ಲಿ ಒಂದಕ್ಕೆ ಕುರಿ ಏನಾರು ಹುಷಾರಿಲ್ಲ ಬೈ ಮಿಸ್ಸಾಗಿ ಏನಾರು ಆಯ್ತು ಅಂದ್ರೆ ಎಲ್ಲ ಕುರಿಗೂ ಏನಾಗಲ್ಲ, ನಾವು ಇಮಿಡಿಯೇಟ್ಲಿ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ? ಎಲ್ಲ ಕುರಿಗೂ ಯಾವ ತರ ಆಗಲ್ಲ ಅಂದ್ರೆ ನಾವು ಅದೇ ಹೇಳಿಲ್ಲ, ವ್ಯಾಕ್ಸಿನ್ ಒಂದು ಮಾಡಿಸ್ಲಿಲ್ಲ ಅಂದ್ರೆ ಅದು ವ್ಯಾಕ್ಸಿನ್ ಇರೋದು ರೋಗ ಹರಡುತ್ತೆ. ಈ ಜ್ವರ ಪರ ಬಂದವೇನು ಬೇರೆ ಹರಡಲ್ಲ, ಅವು ಒಂದು ಸೈಡಿಗೆ ನಿಂತ್ಕೊಂಡು
ಸಮೇತ ಜ್ವರ ಇಂಜೆಕ್ಷನ್ ಮಾಡ್ಬೋದು. ವ್ಯಾಕ್ಸಿನ್ ಅಂದ್ರೆ ಇಟಿ ಕೆಮ್ಮು ದೊಮ್ಮೆ ತರ ಬರುತ್ತೆ, ಎಚ್ ದೊಮ್ಮೆ ಆಗುತ್ತೆ, ದೊಮ್ಮೆ ಕಾಯಿಲೆ ಆಗುತ್ತೆ, ಅವು ಒಂದ್ರಿಂದ ಒಂದು ರೋಗ ಹರಡುತ್ತೆ. ಹಂಗಾಗಿ ವ್ಯಾಕ್ಸಿನ್ ಎಲ್ಲವಕ್ಕೂ ಕಂಪಲ್ಸರಿ ಮಾಡ್ಲೇಬೇಕು. ಅಣ್ಣ ಮತ್ತಿದ್ರಾಗೆ ನಿಮಗೆ ಜಾಸ್ತಿ ವರ್ಕ್ ಇರಲ್ಲ, ವರ್ಕ್ ಇರಲ್ಲ. ಇದ್ರಲ್ಲಿ ಏನ್ ಜಾಸ್ತಿ ವರ್ಕ್ ಇರಲ್ಲ. 1 ಗಂಟೆ ಕೆಲಸ, ಆಮೇಲೆ ಊಟ ಇದು 3 ಗಂಟೆ ರೆಸ್ಟ್ ಕೊಟ್ಟು ಆಮೇಲೆ ಒಂದ್ಸತಿ ಮೇವ್ ಹಾಕಿದ್ರೆ ಮತ್ತೆ ಸಂಜೆ ತನಕ ಮೇವೇನ್ ಹಾಕಂಗಿಲ್ಲ, ತಿಂದು ಮೆಲ್ಕ್ ಹಾಕ್ತಿ ಅನ್ಸುತ್ತೆ. ಮತ್ ಸಂಜೆ ಬಂದು ದೋಣಿ ಎಲ್ಲ ಕ್ಲೀನ್ ಮಾಡಿ ಮತ್ ಫೀಡ್ ಹಾಕಿ ಮತ್ ನೈಟ್ ಮನ್ಕೊಳಕರ ಮೇವ್ ಹಾಕ್ಬೇಕು ಅಷ್ಟೇ. ಮೇವು ಅಂದ್ರೆ ಇದೆ ಕೆಲಸ, ಅಂದ್ರೆ ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡ್ರೆ ಬೆಸ್ಟ್ ಇದೆ. ಅಣ್ಣ ಇದನ್ನ ಅಂದ್ರೆ ಈಗಿಂದು ಆಲ್ಮೋಸ್ಟ್ ಕಾಮರ್ಸ್ ತಗೊಂಡು ಯೋಚನೆ ಮಾಡ್ತಿರೋ ಹುಡುಗರು ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಕಾಲೇಜಿಗೆ ಹೋಗ್ಕೊಂಡು ಇದು ಬಿಸ್ನೆಸ್ ಮಾಡ್ಬೋದು, ಓನ್ ಬಿಸ್ನೆಸ್ ಮಾಡ್ಬೋದು. ಯಾರ ಯುವಕರು ಹುಡುಗರು ಓದ್ಕಂತಾನೆ ಮಾಡಿದ್ರೆ ಬಾರಿ ಬೆಸ್ಟ್. ಅಂದ್ರೆ ಇದು ನೀವ್ ಹೇಳ್ತಿರೋ ಪ್ರಕಾರ ಇದ್ರಲ್ಲಿ ಜಾಸ್ತಿ ಕೆಲಸ ಇಲ್ಲ, ಜಾಸ್ತಿ ಕೆಲಸ ಇಲ್ಲ. ಇದನ್ನ ಆರಾಮಾಗಿ ಮಾಡ್ಕೊಂಡ್ರೆ ಕೆಲಸ ಕಡಿಮೆ, ಸ್ವಲ್ಪ ಮರದಾಗೆ ಮಾಡ್ಕೊಂತಾನೆ ಅದ್ರಾಗೂ ಕಡಿಮೆನೆ. ಏನು ಅಂದ್ರೆ ಒಂದ್ ಸ್ವಲ್ಪ ಕಸ ಹೊಡೆಯೋದು ಮಾಡ್ಕೊಂತಿದ್ರೆ ಅವು ನೀಟ್ ಇರುತ್ತೆ. ಅಂದ್ರೆ ಈಗಿನ ಹುಡುಗರು ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ, ಹಂಗಾಗಿ ಮರದಲ್ಲಿ ಮಾಡಿದ್ರೆ ಬೆಸ್ಟ್ ನಿಮ್ ಪ್ರಕಾರ. ಅದನ್ನೇ ನಾವು ಮರಿಗೆ ಹಾಕಿದ್ರೆ ಮರಿ ಜಾಸ್ತಿ ಬರ್ತವೆ, ಆದಾಯ ಜಾಸ್ತಿ ಬರುತ್ತೆ. ಅಣ್ಣ ನೀವು ಮರದಲ್ಲಿಂದಲೇ ಈ ತರ ಗ್ರೋತ್ ಆಗಿರೋದು, ಮರದಲ್ಲಿ ಮಾಡಿದ್ರೆ ಬೆಸ್ಟ್. ಸ್ಟಾರ್ಟಿಂಗು ಮರದಲ್ಲಿ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಸೇವಿಂಗ್ಸ್ ಮಾಡಿ ಈ ತರ ದೊಡ್ಡ ಸ್ಟೇಟ್ ಮಾಡ್ಬೋದು. ಮತ್ತೆ ಇದ್ರಲ್ಲಿ ನೀವು ಕೆಳಗೆ ಕೋಳಿ ಬಿಸ್ನೆಸ್ನು ಮಾಡ್ತಿದ್ದೀರಾ, ಕೆಳಗೆ ಕೋಳಿ ಬಿಸ್ನೆಸ್ಸು ಮಾಡ್ತಿದ್ದೀರಾ, ಅದರಲ್ಲೂ ಪರವಾಗಿಲ್ಲ, ಎಲ್ಲ ಆಗುತ್ತೆ. ಇಷ್ಟು ಹೇಳಿದ್ದಕ್ಕೆ ಥ್ಯಾಂಕ್ಸು. ಇದೇ ರೀತಿ ಬಿಸ್ನೆಸ್ಸು ವೀಡಿಯೋಸು ಎಲ್ಲ ಸಬ್ಸ್ಕ್ರೈಬ್ ಆಗಿ.